ಇನ್ನು ಇರಾನ್ ಮತ್ತೆ ಹಾರ್ಮೋಜ್ ಜಲಸಂಧಿಯನ್ನ ಮುಚ್ಚಿದ್ದು ಸಮುದ್ರದಲ್ಲಿ ಹಾದು ಹೋಗ್ತಿದ್ದ ಭಾರತದ ಧ್ವಜ ಹೊತ್ತ ಹಡಗು ಸೇರಿ 2 ವಾಣಿಜ್ಯ ಹಡಗಿನ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ದ್ವಂದ್ವ ನಿಲುವಿನಿಂದ ಮತ್ತೆ ಉದ್ವಿಗ್ನತೆ ತಲೆದೂರಿದೆ. ಜಾಗತಿಕ ಇಂಧನ ಪೂರೈಕೆಯ ಮೇಲೆ ಮತ್ತೆ ಹೊಡೆತ ಬೀಳುವ ಆತಂಕ ಎದುರಾಗಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ 2 ಗನ್ ಬೋಟ್ಗಳು ಗುಂಡು ಹಾರಿಸಿದವು ಅಂತ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಕೇಂದ್ರ ತಿಳಿಸಿದೆ. ಹಡಗು ಮತ್ತು ಅದರಲ್ಲಿನ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದೆ. ಘಟನೆಯ ಬಳಿಕ ಸುಮಾರು 2 ಮಿಲಿಯನ್ ಬ್ಯಾರೆಲ್ಗಳಷ್ಟು ಇರಾಕ್ ತೈಲವನ್ನು ಸಾಗಿಸುತ್ತಿದ್ದ ಭಾರತೀಯ ಧ್ವಜ ಹೊತ್ತ ಅತಿ ದೊಡ್ಡ ಕಚ್ಚಾ ವಾಹಕವೂ ಸೇರಿ ಹಲವು ಹಡಗುಗಳು ಇದೀಗ ಯೂಟರ್ನ್ ತೆಗೆದುಕೊಂಡಿವೆ. ಅಮೆರಿಕ ತನ್ನ ಬಂದರುಗಳ ಮೇಲಿನ ದಿಗ್ಬಂಧನ ತೆಗೆದುಹಾಕಬೇಕು. ಅಲ್ಲಿವರೆಗೂ ಹಾರ್ಮೋಜ್ ಮೂಲಕ ಹಡಗುಗಳನ್ನು ಬಿಡೋದಿಲ್ಲ. ಯಾವುದೇ ದೇಶದ ಹಡಗು ಹಾರ್ಮೋಜ್ ಜಲಸಂಧಿಯ ಮೂಲಕ ಹಾದು ಹೋಗೋದಕ್ಕೆ ಅನುಮತಿ ನೀಡೋದಿಲ್ಲ ಅಂತ ಇರಾನ್ ಘೋಷಿಸಿದೆ. ಮತ್ತೊಂದು ಕಡೆ ಯಾಕಾಗಿ ಮತ್ತೆ ನಿರ್ಬಂಧ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ನೋಡಿ, ಅಮೆರಿಕ ಇರಾನ್ ನಡುವಿನ ಹಾರ್ಮೋಜ್ ಜಲಸಂಧಿ ಜಟಾಪಟಿ ಈ ಮೂಲಕ ಮತ್ತೆ ಮುಂದುವರಿತಾ ಇದೆ. ಇವತ್ತು ಮತ್ತೆ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಕ್ಲೋಸ್ ಮಾಡಿದೆ. ದಿಗ್ಬಂಧನದ ನೆಪದಲ್ಲಿ ಅಮೆರಿಕ ಕಠಿಣವಾಗಿ ವರ್ತಿಸ್ತಾ ಇದೆ. ಕದನ ವಿರಾಮ ಒಪ್ಪಂದವನ್ನ ಅಮೆರಿಕ ಉಲ್ಲಂಘನೆ ಮಾಡಿದೆ. ಅಮೆರಿಕ ತನ್ನ ಬಂದರುಗಳ ಮೇಲಿನ ದಿಗ್ಬಂಧನವನ್ನು ತೆಗೆದುಹಾಕಬೇಕು. ಅಲ್ಲಿವರೆಗೂ ಕೂಡ ಹಾರ್ಮೋಜ್ ಮೂಲಕ ಯಾವುದೇ ದೇಶದ ಹಡಗುಗಳನ್ನು ನಾವು ಪಾಸ್ ಆಗೋದಕ್ಕೆ ಬಿಡೋದಿಲ್ಲ. ಹಾರ್ಮೋಜನ್ನು ಮತ್ತೆ ಬಂದ್ ಮಾಡಿ ಎಗೇನ್ ಈಗ ಇರಾನ್ ಶಾಕನ್ನು ಕೊಟ್ಟಿದೆ. ದಿಗ್ಬಂಧನ ನೆಪದಲ್ಲಿ ಹಾಕಿರುವಂತಹ ನಿರ್ಬಂಧಗಳೇನಿದೆ ಅದೆಲ್ಲವನ್ನೂ ಕೂಡ ತೆಗಿಬೇಕು. ಜೊತೆಗೆ ಕದನ ವಿರಾಮ ಏನಿದೆ ಅದನ್ನು ಅಮೆರಿಕ ಉಲ್ಲಂಘನೆ ಮಾಡಿದೆ. ಹಾಗಾಗಿ ಆ ದಿಗ್ಬಂಧನವನ್ನು ತೆಗೆದು ಹಾಕಬೇಕು. ಅಲ್ಲಿವರೆಗೂ ನಾವು ಹಾರ್ಮೋಜ್ ಮೂಲಕ ಯಾವುದೇ ಹಡಗುಗಳನ್ನು ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಮತ್ತೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಹಾರ್ಮೋಜನ್ನು ಬಂದ್ ಮಾಡಿ ಮತ್ತೆ ಶಾಕ್ ಕೊಟ್ಟಿದೆ ಇರಾನ್.